ಸೊ ಈಗ ಕ್ವೆಶನ್ ನಂಬರ್ 4 ಡಿಸ್ಕಸ್ ಮಾಡೋಣ್ರಿ. ಹೋಪ್ this will be our last question in the reconciliation of financial accounts and cost account chapter. Okay, discuss ಮಾಡೋಣ್ರಿ. ಕ್ವೆಶನ್ ಐತ್ರಿ ಅಗೇನ್ ಫಾರ್ 15 marks, ಬಟ್ ಫಾರ್ ನಿಮಗೆ ಎಷ್ಟ್ರಿ 10 marks. ಬರ್ರಿ ಕ್ವೆಶನ್ ನಂಬರ್ 4, ದ ಪ್ರಾಫಿಟ್ ಏನೈತ್ರಿ? ದ ಪ್ರಾಫಿಟ್ as disclosed by cost accounts, as disclosed by cost accounts of Pooja Company Limited was rupees 1,50,000. ವೆರಿ ಇಂಪಾರ್ಟೆಂಟ್. ಏನೈತ್ರಿ? ಪ್ರಾಫಿಟ್. ಪ್ರಾಫಿಟ್ ಯಾವ ಪ್ರಾಫಿಟ್? ನೆಟ್ ಪ್ರಾಫಿಟ್. ಹೌದಲ್ಲ? ಪ್ರಾಫಿಟ್ ಅಂದ್ರೆ ಏನ್ರಿ? ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟೈತ್ರಿ? 1,50,000. ಪ್ರಾಫಿಟ್ ಐತ್ರಿ ಪಾಸಿಟಿವ್. ಕಾಸ್ಟ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಐತ್ರಿ ಪಾಸಿಟಿವ್. ಕಾಸ್ಟ್ ಅಕೌಂಟಿಂಗ್ ಒಳಗೆ ಲಾಸ್ ಬಂತ್ರಿ ನೆಗೆಟಿವ್. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಬಂತ್ರಿ ನೆಗೆಟಿವ್. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಲಾಸ್ ಬಂತ್ರಿ ಪಾಸಿಟಿವ್. ತಿಳಿತ್ರಿ? ಈಗ ಕಾಸ್ಟ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಬಂತ್ರಿ ಪಾಸಿಟಿವ್, ಕಾಸ್ಟ್ ಅಕೌಂಟಿಂಗ್ ಒಳಗೆ ಲಾಸ್ ಬಂತ್ರಿ ನೆಗೆಟಿವ್. ಕಾಸ್ಟ್ ಅಕೌಂಟಿಂಗ್ ನಾರ್ಮಲ್ ಕೇಸ್, ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಉಲ್ಟಾ ಕೇಸ್. ಬರ್ರಿ ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 1,50,000. ಚಲೋ ಮಾಡೋಣ್ರಿ. ಬರ್ರಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಚೇಂಜ್ ಮಾಡೋಣ್ರಿ. ಚೇಂಜ್ ಮಾಡ್ಬೇಕು. ಓಕೆ, ಹೆಡ್ಡಿಂಗ್ ನಿಮ್ದು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆಫ್ ಯಾವ ಕಂಪನಿ ರೀ? ಪೂಜಾ ಕಂಪನಿ ಅಲ್ಲ ಅದು? ಪೂಜಾ ಕಂಪನಿ ಲಿಮಿಟೆಡ್. ಪೂಜಾ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31/3/2024. ಫಾರ್ ದ ಇಯರ್ ಎಂಡಿಂಗ್ 31/3/2024. 31/3/2024 ಅಲ್ಲ ಅದು? 24. ಪರ್ಟಿಕ್ಯುಲರ್ಸ್ ರುಪೀಸ್. ಓಕೆ ಬರ್ರಿ. ಫಸ್ಟ್ ಐಟಮ್ ಏನ್ರಿ? ನೆಟ್ ಪ್ರಾಫಿಟ್ ಅಲ್ಲ ಅದು? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಲ್ಲ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟೈತ್ರಿ? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 1,50,000. 1,50,000 ಮುಗಿತ್ರಿ ಅದು. ನೆಕ್ಸ್ಟ್ ಆ್ಯಡ್ ಲೆಸ್. ಆ್ಯಡ್ ಈಗ ಲೆಸ್ ಅಲ್ಲ? ಓಕೆ ಬರ್ರಿ ಆ್ಯಡ್ ಲೆಸ್. ಬರ್ರಿ ಫಸ್ಟ್ ಐಟಮ್ ಬರ್ರಿ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಅದು ಬಿಡ್ರಿ, ಇನ್ಕಮ್ ಟ್ಯಾಕ್ಸ್ ಬರೇ ಇನ್ಕಮ್ ಟ್ಯಾಕ್ಸ್ ಐತ್ರಿ, ಬಾಜು ಏನು ಇಲ್ಲ. ರಿಸೀವ್ಡ್ ಐತ್ರಿ, ಪೇಡ್ ಐತ್ರಿ, ಏನೂ ಇಲ್ಲ. ಬರೇ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿ? ಇಲ್ಲ. ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಇಲ್ಲ. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇಲ್ಲ ಅಂದ್ರೆ ರಿಸೀವ್ಡ್ ಅಂದ್ರೆ ಏನ್ರಿ? ಇನ್ಕಮ್. ಇಲ್ಲ. ಇನ್ಕಮ್ ಟ್ಯಾಕ್ಸ್ ರಿಫಂಡ್ or ರಿಸೀವ್ಡ್ ಅಂದ್ರೆ ಇಲ್ಲ ಇನ್ಕಮ್. ಬರೇ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸ್. ಇನ್ಕಮ್ ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್. ಇಲ್ಲ. ಈಗ ಏನೈತ್ರಿ? ಬರೇ ಇನ್ಕಮ್ ಟ್ಯಾಕ್ಸ್ ಅಷ್ಟೈತ್ರಿ ಅಂದ್ರೆ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಎಷ್ಟ್ರಿ? ಇನ್ಕಮ್ ಟ್ಯಾಕ್ಸ್ ಅಮೌಂಟ್ 45,000 ಅಲ್ಲ? 45,000. ಓಕೆ ಡನ್, ಮುಗಿತಿರಿದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಬರ್ರಿ. ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್. ಐತ್ ನೋಡ್ರಿ ಇಲ್ಲಿ. ಅದು ಬಾಜು ಬಿಡ್ರಿ, ಫೈನಾನ್ಷಿಯಲ್ ಬುಕ್ ಅದು ಬಿಡ್ರಿ, ಇದು ಬಿಡ್ರಿ, ಸಂಬಂಧ ಇಲ್ಲ ನನಗೆ. ಫೈನಾನ್ಷಿಯಲ್ ಅಕೌಂಟ್ ಐತ್ರಿ, ಕಾಸ್ಟ್ ಅಕೌಂಟ್ ಐತಿ, ಬಿಡ್ರಿ ನಮಗೆ. ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಐತ್ರಿ ಇಲ್ಲಿ. ಕ್ರೆಡಿಟೆಡ್ ಅಂದ್ರೆ ಏನ್ರಿ? ಇನ್ಕಮ್. ಇನ್ಕಮ್ ಅಂದ್ರೆ ಇಲ್ಲ. ಎನಿ ಚಾರ್ಜಸ್ ಕ್ರೆಡಿಟೆಡ್ ಓರ್ ಇನ್ಕಮ್ಸ್ ಅಂದ್ರೆ ಇಲ್ಲ. ಡೆಬಿಟ್ ಅಂದ್ರೆ ಇಲ್ಲ. ಈಗ ಕ್ರೆಡಿಟೆಡ್ ಅಂದ್ರೆ ಇಲ್ಲ. ಬರೀ ಏನ್ರಿ? ಶೇರ್ ಟ್ರಾನ್ಸ್ಫರ್ ಫೀಸ್ ಅಲ್ಲ ಅದು? ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಅಲ್ಲ ಅದು? ಸರ್ ಇದು ಎಲ್ಲ ಪ್ಯೂರ್ಲಿ ಕಾಸ್ಟ್ ಅಕೌಂಟ್ ಅಂತೀರಿ, ಮತ್ತು ಇಲ್ಲಿ ಫೈನಾನ್ಷಿಯಲ್ ಅಕೌಂಟ್ ಅಂತೀರಿ, ಸಂಬಂಧ ಇಲ್ಲ ನಮಗೆ. ಅದು ಫಾರ್ಮೆಟ್ ಒಳಗೈತ್ರಿ. ಓಕೆ ಫಾರ್ಮೆಟ್ ಒಳಗೈತ್ರಿ, ಬಟ್ ಇಲ್ಲಿ ಅವರು ಕ್ವಶನಲ್ಲಿ ಏನು ಮಾಡ್ತಾರೆ ನಿಮಗೆ? ಕ್ರೆಡಿಟೆಡ್ ಇದು ಕೊಟ್ಬಿಡ್ತಾರೆ. ಅದಕ್ಕೆ ಇದು ಬೇಕಂದ್ರೆ ಇದು ಬರೀಬೇಡ್ರಿ, ಪ್ರಾಬ್ಲಮ್ ಇಲ್ಲ. ಶೇರ್ ಟ್ರಾನ್ಸ್ಫರ್ ಫೀಸ್
ಕ್ರೆಡಿಟೆಡ್ ಅಷ್ಟು ಬರ್ರಿ, ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಕ್ರೆಡಿಟ್ ಅಂದರೆ ಏನು ರೀ, ಇನ್ಕಮ್ಸ್, ಅದಕ್ಕೆ ಇಲ್ಲದು ಬರಿಬೇಕು. ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಎಷ್ಟಿದ್ರದ್ದು, ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಎಷ್ಟಿದ್ದು 3000 ಅಲ್ಲ, ಅದು 3000 ಬರ್ರಿ ಇಲ್ಲ. ಮುಗಿತು ರೀ. ಕ್ರೆಡಿಟ್ ಯಾಕ್ರಿ, ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್ ಇಲ್ಲೇ ಬರಿಬೇಕು, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್ ಇಲ್ಲೇ ಬರಿಬೇಕು. ತಿಳಿತೀರಿ, ಈಗ ಕ್ರೆಡಿಟೆಡ್ ಅಂದ್ರೆ ಇಲ್ಲ. ಓಕೆ, ನೆಕ್ಸ್ಟ್ ಬರ್ರಿ. ಕಂಪನೀಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಎಕ್ಸ್ಪೆನ್ಸ್ ಇಲ್ಲ. ಕಂಪನೀಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಲ್ಲ, ಅದು ಕಂಪನೀಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ ಎಷ್ಟೈತ್ರಿ, ಬ್ಯಾಡ್ ಡೆಟ್ 15,000 ಮುಗಿತ್ರಿ. ಇದು ಕಂಪನೀಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಮುಗಿತ್ರಿ. ನೆಕ್ಸ್ಟ್ ರೀ, ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ಆಯ್ತು ನೋಡ್ರಿ, ಇಲ್ಲಿ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ಕ್ರೆಡಿಟೆಡ್ ಅಂದರೆ ಇಲ್ಲಿ ಇನ್ಕಮ್ಸ್. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ಸೇಮ್ ಡೆಬಿಟೆಡ್ ಕೊಟ್ಬಿಟ್ಟಾರಿ, ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಡೆಬಿಟೆಡ್ ಕೊಟ್ಬಿಟ್ಟಾರಿ, ಅವಾಗ ಇಲ್ಲ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಎಷ್ಟೈತ್ರಿ ಇದು ಅಮೌಂಟ್, 750. ನೆಕ್ಸ್ಟ್ ರೀ, ಮುಗಿತ್ರಿ ಇದು. ನೆಕ್ಸ್ಟ್ ಬರ್ರಿ, ಗುಡ್ ವಿಲ್ ರಿಟರ್ನ್ ಆಫ್. ಯಾವಾಗಲೂ ಗುಡ್ ವಿಲ್ ರಿಟರ್ನ್ ಆಫ್ ಏನ್ರಿ, ಎಕ್ಸ್ಪೆನ್ಸ್ ಇಲ್ಲ. ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟು ರೀ, ಗುಡ್ ವಿಲ್ ರಿಟರ್ನ್ ಆಫ್ 6000. ಓಕೆ, ಗುಡ್ ವಿಲ್ ರಿಟರ್ನ್ ಆಫ್ ಮುಗಿತ್ರಿ. ನೆಕ್ಸ್ಟ್ ರೀ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾ ಏನು ಮಾಡ್ತೀನಿ ರೀ, ಈಗ ನಂದು ಬ್ಯಾಂಕ್ ಅಕೌಂಟ್ ಎಫ್ ಡಿ ಒಳಗೆ 10 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತೀನಿ ರೀ. ಏನು ರೀ, ಎಫ್ ಡಿ ಒಳಗೆ ಎಷ್ಟು ಮಾಡ್ತೀನಿ ರೀ, 10 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತೀನಿ ರೀ. ಅದು 10 ಲಕ್ಷ ರೂಪಾಯಿ ನಾ ಎಫ್ ಡಿ ಒಳಗೆ ಡಿಪಾಸಿಟ್ ಮಾಡ್ತೀನಿ ರೀ. ಅದು ಏನು ರೀ, ನಂದು ಇನ್ವೆಸ್ಟ್ಮೆಂಟ್. ನಂದು ಏನು ರೀ, 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್. ಬ್ಯಾಂಕ್ ನನಗೆ 10 ಲಕ್ಷ ರೂಪಾಯಿ ಮೇಲೆ ಇನ್ವೆಸ್ಟ್ಮೆಂಟ್ ಇದು ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ, 1 ಲಕ್ಷ ರೂಪಾಯಿ ಕೊಡ್ತಾರೆ ಬ್ಯಾಂಕ್ ನನಗೆ. 10 ಲಕ್ಷ ರೂಪಾಯಿ ಮೇಲೆ 1 ಲಕ್ಷ ರೂಪಾಯಿ ಏನು ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ. ಈಗ ಎಷ್ಟಾತ್ರಿಗೆ ನನಗೆ 11 ಲಕ್ಷ ರೂಪಾಯಿ ಆಗಿತ್ತು. ನನಗೆ ನನ್ನ ಟೋಟಲ್ ಅಮೌಂಟ್ ಎಷ್ಟು ಬಂತು, ಈಗ 11 ಲಕ್ಷ ರೂಪಾಯಿ ಆಗ್ತದೆ. ನಂದು ಎಷ್ಟು ರೀ ಅಮೌಂಟ್, 10 ಲಕ್ಷ. ಬ್ಯಾಂಕ್ ನನಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ, ಯಾಕ್ರಿ, ಇಂಟ್ರೆಸ್ಟ್. ನಂದು ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಬಂತು ರೀ 1 ಲಕ್ಷ ರೂಪಾಯಿ. ಟೋಟಲ್ ಎಷ್ಟು ರೀ ನಂದು, ಈಗ ಟೋಟಲ್ ಇನ್ಕಮ್ 11 ಲಕ್ಷ ರೂಪಾಯಿ. ನಂದು 10 ಲಕ್ಷ, ಬ್ಯಾಂಕಿಂದ 1 ಲಕ್ಷ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ನನಗೆ ಇನ್ಕಮ್ ನನಗೆ ಲಾಸ್, ಅದು ಇನ್ಕಮ್ ಅಲ್ಲ, ನನಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಅಂದ್ರೆ ಏನು ರೀ, ಇನ್ಕಮ್. ಇನ್ಕಮ್ ಅಂದ್ರೆ ಎಲ್ಲಿ ರೀ, ಎಲ್ಲೇ ತಿಳಿತೀರಿ. ಓಕೆ, ಬರ್ರಿ ರೀ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟೈತ್ರಿ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 3000 ಅಲ್ಲ. ಓಕೆ, ಇದು ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ನೆಕ್ಸ್ಟ್ ಬರ್ರಿ, ವೆರಿ ಇಂಪಾರ್ಟೆಂಟ್, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಐತ್ರಿ, ಅಂಡರ್ ವ್ಯಾಲ್ಯೂಯೇಷನ್ ಐತ್ರಿ, ಏನೂ ಕೊಟ್ಟಿಲ್ಲ. ನಾವು ನೋಡ್ಬೇಕು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಏನು ನೋಡ್ಬೇಕ್ರಿ, ನಾವು ಏನು ನೋಡ್ಬೇಕ್ರಿ, ಜಾಸ್ತಿ ಅಮೌಂಟ್ ಎಲ್ಲೈತ್ರಿ ಅದು ನೋಡ್ಬೇಕು. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಅಕೌಂಟ್ 14,000. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟೈತ್ರಿ, 19,000. ಜಾಸ್ತಿ ಎಲ್ಲೈತ್ರಿ ಒಳಗೆ, ಜಾಸ್ತಿ 19,000. 19,000 ಎಲ್ಲೈತ್ರಿ, ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಐತ್ರಿ. ಎಲ್ಲಿ ಜಾಸ್ತಿ ಐತ್ರಿ, 19,000 ಜಾಸ್ತಿ ಐತ್ರಿ. ಜಾಸ್ತಿ ಏನ್ರಿ, 19,000 ಎಲ್ಲಿ ರೀ, ಕಾಸ್ಟ್ ಅಕೌಂಟಿಂಗ್ ಒಳಗೆ. ಕಾಸ್ಟ್ ಅಕೌಂಟಿಂಗ್ ಒಳಗೆ ಯಾವ್ದಿರಲಿ, ಕ್ಲೋಸಿಂಗ್ ಸ್ಟಾಕ್ ಇರಲಿ, ಓಪನಿಂಗ್ ಸ್ಟಾಕ್ ಇರಲಿ, ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಅಮೌಂಟ್ ಬಂತ್ರಿ, ಅದು ಏನ್ರಿ, ಓವರ್ ವ್ಯಾಲ್ಯೂಯೇಷನ್. ಓಪನಿಂಗ್ ಸ್ಟಾಕ್ ಇರಲಿ, ಕ್ಲೋಸಿಂಗ್ ಸ್ಟಾಕ್ ಇರಲಿ, ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಅಮೌಂಟ್ ಬಂತ್ರಿ, ಅದು ಏನ್ರಿ, ಓವರ್ ವ್ಯಾಲ್ಯೂಯೇಷನ್. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಅಮೌಂಟ್ ಬಂತ್ರಿ, ಅಂಡರ್ ವ್ಯಾಲ್ಯೂಯೇಷನ್. ಈಗ ಜಾಸ್ತಿ ಎಲ್ಲೈತ್ರಿ, ಇಲ್ಲೈತ್ರಿ ಅಮೌಂಟ್ ಎಲ್ಲರಿ, ಕಾಸ್ಟ್ ಅಕೌಂಟಿಂಗ್ ಒಳಗೆ. ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಅಮೌಂಟ್ ಬಂತ್ರಿ, ಓವರ್ ವ್ಯಾಲ್ಯೂಯೇಷನ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಯಾವ್ದ್ರಿ, ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲೇ ಬರ್ತದ್ರಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಫಾರ್ಮಟ್ ಅಲ್ಲೇ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲೇ ಬರ್ತದ್ರಿ, ಕೆಳಗಡೆ.
ಫಾರ್ಮಾಟ್ ಒಳಗೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರ್ತದೆ ರೀ ಕೆಳಗಡೆ, ಅದಕ್ಕೆ ಇಲ್ಲೇ ಬರ್ರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲ ಅದು, ಇಲ್ಲೈತೆ ನೋಡ್ರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಹಾಂ, ಜಾಸ್ತಿ ಅಮೌಂಟ್ ಎಷ್ಟು ರೀ? 19,000 ಅಲ್ಲ, 19,000 ಮೈನಸ್ ಕಮ್ಮಿ ಅಮೌಂಟ್ 14,000 ಎಷ್ಟು ರೀ? 5,000 ಅಲ್ಲ, 5,000 ಮುಗಿತ್ರಿ. ಇದು ಮುಗಿತ್ರಿ, ಇದು ಮುಗಿತ್ರಿ. ನೆಕ್ಸ್ಟ್ ಬರ್ರಿ, ಡೆಪ್ರಿಸಿಯೇಷನ್ ಚಾರ್ಜ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್. ಡೆಪ್ರಿಸಿಯೇಷನ್ ನೋಡ್ರಿ ಎಷ್ಟು ಐತ್ರಿ? 2 ಡೆಪ್ರಿಸಿಯೇಷನ್ ಐತ್ರಿ, 1 ಡೆಪ್ರಿಸಿಯೇಷನ್ ಐತ್ರಿ. ಡೆಪ್ರಿಸಿಯೇಷನ್ 1 ಐತ್ರಿ, 2 ಡೆಪ್ರಿಸಿಯೇಷನ್ ಅಲ್ಲ, 2 ಡೆಪ್ರಿಸಿಯೇಷನ್ ಕೊಟ್ಟಾರಿ. ಕ್ವಶನ್ ಒಳಗೆ 2 ಡೆಪ್ರಿಸಿಯೇಷನ್ ಕೊಟ್ಟಾರಿ. ಆವಾಗ ನಾವು ಏನು ಮಾಡ್ತೇನೆ ರೀ? ಜಾಸ್ತಿ ಎಲ್ಲೈತ್ರಿ ನೋಡ್ತೀರಿ ನಾವು. ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಬಂದ್ರಿ ಡೆಪ್ರಿಸಿಯೇಷನ್ ಇಲ್ಲೇ. ಅವಾಗ ಓವರ್ ಅಲ್ಲ, ಇದು ಅಲ್ಲ, ಅಂಡರ್ ಅಲ್ಲ. ಡೆಪ್ರಿಸಿಯೇಷನ್ ಕೇಸಲ್ಲೇ ಓವರ್ ಅಲ್ಲ, ಅಂಡರ್ ಅಲ್ಲ. ಡೆಪ್ರಿಸಿಯೇಷನ್ ಕೇಸಲ್ಲೇ ಓವರ್ ಅಲ್ಲ, ಅಂಡರ್ ಅಲ್ಲ. ಅವಾಗ ಏನು ನೋಡ್ಬೇಕ್ರಿ? ಜಾಸ್ತಿ ಎಲ್ಲೈತ್ರಿ. ಡೆಪ್ರಿಸಿಯೇಷನ್ ಆಸ್ ಪರ್ ಕಾಸ್ಟ್ ಅಕೌಂಟ್, ಡೆಪ್ರಿಸಿಯೇಷನ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಜಾಸ್ತಿ ನೋಡ್ಬೇಕು ನಾವು. ಜಾಸ್ತಿ ಎಲ್ಲೈತ್ರಿಪ್ಪ? ಕಾಸ್ಟ್ ಅಕೌಂಟಿಂಗ್ ಒಳಗೆ. ಕಾಸ್ಟ್ ಅಕೌಂಟಿಂಗ್ ಒಳಗೆ ಡೆಪ್ರಿಸಿಯೇಷನ್ ಜಾಸ್ತಿ ಐತ್ರಿ ಇಲ್ಲಿ ಮ್ಯಾಲೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಡೆಪ್ರಿಸಿಯೇಷನ್ ಜಾಸ್ತಿ ಐತ್ರಿ ಇಲ್ಲಿ. ಹಾಂ, ಈಗ ನೋಡ್ರಿ ಡೆಪ್ರಿಸಿಯೇಷನ್ ಎಷ್ಟು ಐತ್ರಿ? ಈಗ ಬರೀ 1 ಡೆಪ್ರಿಸಿಯೇಷನ್ ಐತ್ರಿ, 1 ಡೆಪ್ರಿಸಿಯೇಷನ್ ಇಲ್ಲಿ ಮತ್ತೇನಿಲ್ಲ. ಡೆಪ್ರಿಸಿಯೇಷನ್ ಚಾರ್ಜ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್, ಇದು ಫಾಲ್ತು ಕೊಟ್ಟಾರಿರೋದು. ಡೆಪ್ರಿಸಿಯೇಷನ್ ಯಾವಾಗಲೂ ಏನ್ರಿ? ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಯಾವಾಗಲೂ ಏನ್ರಿ? ಎಕ್ಸ್ಪೆನ್ಸ್. 1 ಡೆಪ್ರಿಸಿಯೇಷನ್ ಐತ್ರಿ, 1 ಡೆಪ್ರಿಸಿಯೇಷನ್ ಅಂದರೆ ಎಲ್ಲಿ ರೀ? ಇಲ್ಲಿ 1 ಡೆಪ್ರಿಸಿಯೇಷನ್. 2 ಡೆಪ್ರಿಸಿಯೇಷನ್ ಅಂದರೆ 2 ಡೆಪ್ರಿಸಿಯೇಷನ್ ಕೊಟ್ಟಾರಿ. ಯಾವಾಗ? ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಬಂತ್ರಿ ಇಲ್ಲೇ, ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಬಂತ್ರಿ ಇಲ್ಲೇ. ಬಟ್ ಇಲ್ಲಿ ಡೆಪ್ರಿಸಿಯೇಷನ್ 1 ಐತ್ರಿ. 1 ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಅಂದ್ರೆ ಯಾವಾಗಲೂ ಇಲ್ಲೇ ಬರೀ. ಡೆಪ್ರಿಸಿಯೇಷನ್ ಎಷ್ಟು ಐತ್ರಿ? ಡೆಪ್ರಿಸಿಯೇಷನ್ ಅಮೌಂಟ್ 5,250. 5,250 ಡೆಪ್ರಿಸಿಯೇಷನ್ ಮುಗಿತ್ರಿ ಇದು. ನೆಕ್ಸ್ಟ್ ಬರ್ರಿ, ಡೈರೆಕ್ಟರ್ ಫೀಸ್ ಶೋನ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಫಾಲ್ತು ಇದು. ಡೈರೆಕ್ಟರ್ ಫೀಸ್ ಯಾವಾಗಲೂ ಏನು ಫೀಸ್ ಕೊಡ್ರಿ ನೀವು, ಯಾರಿಗೆ ಒಂದು ಫೀಸ್ ಕೊಡ್ರಿ, ಅದು ಏನ್ರಿ? ಪೇ ಮಾಡ್ತೀರಿ ನೀವು. ಫೀಸ್ ಏನು ಮಾಡ್ತೀರಿ? ಪೇ ಮಾಡ್ತೀರಿ. ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಯಾವಾಗಲೂ ಇಲ್ಲೇ ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲೇ. ಡೈರೆಕ್ಟರ್ಸ್ ಫೀಸ್ ಎಷ್ಟು ಐತ್ರಿ? ಡೈರೆಕ್ಟರ್ಸ್ ಫೀಸ್ ಅದು ಅಮೌಂಟ್ 6,000. ಓಕೆ, ಮುಗಿತ್ರಿ ಇದು. ನೆಕ್ಸ್ಟ್ ಏನ್ರಿಪ್ಪ? ಓವರ್ ಹೆಡ್ ರಿಕವರ್ಡ್. ಹಾಂ, ಇದು ಬಾರಿತ್ರಿ. ಓವರ್ ಐತ್ರಿ, ಅಂಡರ್ ಐತ್ರಿ, ನೋಡ್ಬೇಕದು. ಓವರ್ ಹೆಡ್ ರಿಕವರ್ಡ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಓವರ್ ಹೆಡ್ ರಿಕವರ್ಡ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಓವರ್ ಹೆಡ್ ಚಾರ್ಡ್ ಅಂದ್ರೆ ರಿಕವರ್ಡ್. ಓವರ್ ಹೆಡ್ ಚಾರ್ಡ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಹಾಂ, ಇಲ್ಲಿ ಓವರ್ ಅಬ್ಸಾರ್ಪ್ಷನ್ ಐತ್ರಿ, ಅಂಡರ್ ಅಬ್ಸಾರ್ಪ್ಷನ್ ಐತ್ರಿ, ಕೊಟ್ಟಿಲ್ಲ ಇಲ್ಲೇ. ಕಾಸ್ಟ್ ಅಕೌಂಟಿಂಗ್ ಒಳಗೆ ಓವರ್ ಹೆಡ್ ಇಷ್ಟ ಐತ್ರಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಓವರ್ ಹೆಡ್ ಇಷ್ಟ ಐತ್ರಿ. ನೋಡ್ಬೇಕು ನಾವು. ಓವರ್ ಹೆಡ್ ಆಸ್ ಪರ್ ಕಾಸ್ಟ್ ಅಕೌಂಟ್, ಓವರ್ ಹೆಡ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಜಾಸ್ತಿ ಎಲ್ಲೈತಿ ನೋಡ್ರಿ, ಜಾಸ್ತಿ ಎಲ್ಲೈತಿ? ಜಾಸ್ತಿ 21,000 ಜಾಸ್ತಿ ಐತ್ರಿ, 25,500 ಜಾಸ್ತಿ ಐತ್ರಿ ಎರಡು ಒಳಗೆ. ಓವರ್ ಹೆಡ್ ರಿಕವರ್ಡ್ ಚಾರ್ಜ್ಡ್ ಆಸ್ ಪರ್ ಕಾಸ್ಟ್ ಅಕೌಂಟ್, ಫೈನಾನ್ಷಿಯಲ್ ಅಕೌಂಟ್ ಎಷ್ಟು ಐತ್ರಿ? ಜಾಸ್ತಿ ಎಲ್ಲೈತ್ರಿ ಎರಡು ಒಳಗೆ ಜಾಸ್ತಿ. ಇದು 25,500 ಎಲ್ಲೈತ್ರಿ? ಇದು ಜಾಸ್ತಿ ಇಲ್ಲ, ಇದು ಅಲ್ಲ. 25,500 ಎಲ್ಲೈತ್ರಿ? ಇದು ಕಾಸ್ಟ್ ಅಕೌಂಟಿಂಗ್ ಜಾಸ್ತಿ ಐತ್ರಿ. ಜಾಸ್ತಿ ಎಲ್ಲೈತ್ರಿ? 25,500 ಎಲ್ಲರಿದು? ಕಾಸ್ಟ್ ಅಕೌಂಟಿಂಗ್ ಒಳಗೆ. ಯಾವಾಗಲೂ ಓವರ್ ಹೆಡ್ ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಬಂತ್ರಿ, ಅದು ಏನ್ರಿ? ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಬಂತ್ರಿ ಇಲ್ಲಿ, ಅದು ಏನ್ರಿ? ಅಂಡರ್ ಅಬ್ಸಾರ್ಪ್ಷನ್. ತಿಳಿತೀರಿ? ಈಗ ಓವರ್ ಹೆಡ್ ಆಸ್ ಪರ್ ಕಾಸ್ಟ್ ಅಕೌಂಟ್, ಓವರ್ ಹೆಡ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಜಾಸ್ತಿ ಎಲ್ಲೈತಿ ನೋಡ್ರಿ? ಇದು ಇಲ್ಲೇ ಜಾಸ್ತಿ ಐತ್ರಿ ಅಮೌಂಟ್. ಎಲ್ಲರಿದು? ಕಾಸ್ಟ್ ಅಕೌಂಟಿಂಗ್ ಒಳಗೆ. ಓವರ್ ಹೆಡ್ ಇಲ್ಲೇ ಜಾಸ್ತಿ ಐತ್ರಿ, ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಅಮೌಂಟ್ ಬಂತ್ರಿ, ಅದು ಏನ್ರಿ? ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್. ಅಂದ್ರೆ ಎಲ್ಲಿ ತಗೋಬೇಕ್ರಿ? ಓವರ್ ಅಬ್ಸಾರ್ಪ್ಷನ್ ಇಲ್ಲೇ, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇಲ್ಲೇ. ಈಗ ಏನು ಬಂತ್ರಿ? ಓವರ್ ಬಂತ್ರಿ. ಹೆಂಗೆ ಓವರ್ ಬಂತ್ರಿ? ಕಾಸ್ಟ್ ಅಕೌಂಟಿಂಗ್ ಜಾಸ್ತಿ ಬಂತಲ್ರ, ಓವರ್ ಅಬ್ಸಾರ್ಪ್ಷನ್.
ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಬಂದು ನೋಡ್ರಿ ಅಮೌಂಟ್, ಅವಾಗ ಅಂಡರ್ ಅಬ್ಸಾರ್ಪ್ಷನ್. ಈಗ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಕಮ್ಮಿ ಐತ್ರಿ ಅಮೌಂಟ್, 21,000 ಐತ್ರಿ. ಕಾಸ್ಟ್ ಅಕೌಂಟಿಂಗ್ ಒಳಗೆ 25,000 ಐತಿ, ಜಾಸ್ತಿ ಐತ್ರಿ. ಅಂದ್ರೆ ಏನ್ರಿ, ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಐತ್ರಿ, ಅಂದ್ರೆ ಓವರ್ ಅಬ್ಸಾರ್ಪ್ಷನ್. ಓವರ್ ಅಂದ್ರೆ ಇಲ್ಲೇ ಬರ್ರಿ, ಓವರ್ absorption, over absorption of overhead in cost account, over absorption of overhead in cost account. ಹಾ, ಡಿಫ್ರೆನ್ಸ್ ನೋಡ್ರಿಪ್ಪ. ಜಾಸ್ತಿ ಅಮೌಂಟ್ ಎಷ್ಟ್ರಿ, ಜಾಸ್ತಿ ಅಮೌಂಟ್ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಕಾಸ್ಟ್ ಅಕೌಂಟಿಂಗ್ ಒಳಗೆ ಜಾಸ್ತಿ ಬಂತ್ರಿ, ಅದಕ್ಕೆ ಓವರ್ ಅಬ್ಸಾರ್ಪ್ಷನ್. ಜಾಸ್ತಿ ಅಮೌಂಟ್ ಎಷ್ಟ್ರಿ, 25,500 ಅಲ್ಲ, ಅದು 25,500 ಮೈನಸ್ ಕಮ್ಮಿ ಅಮೌಂಟ್ ಎಷ್ಟ್ರಿ, 21,000 ಅಲ್ಲ, 21,000. ಹಾಂ, ಚೇಂಜ್ ಇದು ಮಾಡಿರಿ, ಎಷ್ಟು ರೀ, 4,500. 4,500 ಎರಡು ಮುಗಿತ್ರಿ. ಇದು ಓವರ್ ಹೆಡ್ ಮುಗೀತಿಲ್ಲ, ಇದು ಮುಗೀತು, ಇದು ಮುಗೀತು. ಓಕೆ, ಎಲ್ಲ ಮುಗೀತಲ್ಲ. ಪ್ರಿಪೇರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಟು ಫೈಂಡ್ ಔಟ್ ದಿ ನೆಟ್ ಪ್ರಾಫಿಟ್. ಫೈಂಡ್ ಔಟ್ ದಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಮೇಲೆ ಐತ್ರಿ, ಕೆಳಗಡೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರ್ಬೇಕು. ಓಕೆ, ಎಲ್ಲ ಮುಗೀತದೆ. ಈಗ ಟೋಟಲ್ ಮಾಡ್ರಿ. ಎಲ್ಲ ಮುಗೀತಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಮುಗೀತ್ರಿ. ಈಗ ಟೋಟಲ್ ಮಾಡ್ರಿ. ಇಲ್ಲಿ ಫಸ್ಟ್ 3,000 ಪ್ಲಸ್ 750 ಪ್ಲಸ್ 3,000 ಪ್ಲಸ್ 4,500 ಎಷ್ಟು ಬಂತು ರೀ, 11,250 ಬಂತು ರೀ. 11,250 ಬಂತು ರೀ. ಈಗ 1,50,000 ಆ್ಯಡ್ ಪ್ಲಸ್ 11,250 ಎಷ್ಟು ಬಂತು ರೀ, 1,61,250. 1,61,250 ಏನು ನೇಮ್ ಇಲ್ಲ ಇಲ್ಲ. ಇದು ಎಲ್ಲ ಟೋಟಲ್ ಮಾಡಿರಿ ಎಷ್ಟು ರೀ, 45,000 ಪ್ಲಸ್ 15,000 ಪ್ಲಸ್ 6,000 ಪ್ಲಸ್ 5,000 ಪ್ಲಸ್ 5,250 ಪ್ಲಸ್ 6,000. ಇದು ಎಲ್ಲ ಎಷ್ಟು ರೀ, ಇದು 82,250 ಅಲ್ಲ, 82,250 82,250 ಬಂತು ರೀ. ಈಗ ಏನು ಮಾಡ್ತೀರಿ, ಈಗ 1,61,250 ಮೈನಸ್ 82,250 ಮಾಡ್ರಿ. 1,61,250 ಮೈನಸ್ 82,250 ಎಷ್ಟು ರೀ, 79,000. 79,000 ಇದು ಪಾಸಿಟಿವ್ ಬಂತಲ್ಲ. ಪಾಸಿಟಿವ್ ಅಂದ್ರೆ ಏನು ರೀ, ನೆಟ್ ಪ್ರಾಫಿಟ್. ಪಾಸಿಟಿವ್ ಅಂದರೆ ನೆಟ್ ಪ್ರಾಫಿಟ್. ಬರೀ ಇಲ್ಲೇ net profit as per financial accounting ಅಲ್ಲ, as per financial account. net profit as per financial account ನೋಡ್ರಿ. ಇಲ್ಲೇ ಮೇಲೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅವರು ಕೊಟ್ಟಾರಿ. ನಾವು ಏನು ಫೈಂಡ್ ಔಟ್ ಮಾಡಬೇಕು, ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ನಾವು ಮಾಡ್ಬೇಕು. ಆನ್ಸರ್ ಎಷ್ಟು ಬಂತು ರೀ, ಪಾಸಿಟಿವ್. ಪಾಸಿಟಿವ್ ಅಂದ್ರೆ ಏನು ರೀ, ನೆಟ್ ಪ್ರಾಫಿಟ್. ನೆಗೆಟಿವ್ ಅಂದರೆ ನೆಟ್ ಲಾಸ್. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ದಿಸ್ ಇಸ್ ದ 10 marks question. I hope you understood well this question with okay. ನಾ ಎಲ್ಲ ಟ್ರೈ ಮಾಡೇನ್ರಿ, ಎಲ್ಲ ಈಚ್ ಅಡ್ಜಸ್ಟ್ಮೆಂಟ್ ನಿಮಗೆ ತಿಳಿಬೇಕಂತ. ಓಕೆ, ಈ ಪ್ರಾಬ್ಲಮ್ ನಿಮಗೆ ತಿಳಿತೀರಿ, ನೀವು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ, ಈಸಿ ಐತ್ರಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್.